ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡನ ವಿರುದ್ಧ ಧಮಕಿ ಹಾಕಿ ಹಲ್ಲೆ ನಡೆಸಿದ ಆರೋಪ ಈಗ ಕೇಳಿಬಂದಿದೆ. ಬಿಜೆಪಿ ಪರ ಪ್ರಚಾರ ಮಾಡೋ ಹಾಗಿಲ್ಲ, ಹೇಳದಂಗೆ ಕೇಳದಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಬೇಗೂರು ವಾರ್ಡ್ ಬಿಜೆಪಿ ಮುಖಂಡ ಅಭಿಲಾಷ್ ಅನ್ನೋರಿಗೆ ದೊಡ್ಡಕಮ್ಮನಹಳ್ಳಿ ಶ್ರೀನಿವಾಸ್ ಅನ್ನುವಂತ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಗಲಾಟೆ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ರಾಜ್ಯಸಭೆ ಸದಸ್ಯ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತ ಸಚಿವ ನಾಗೇಂದ್ರ ಹೇಳಿದ್ದಾರೆ. 100% ಅವರ್ಯಾರೂ ಪಾಕಿಸ್ತಾನ್ ಜಿಂದಾಬಾದ್ ಅಂದಿಲ್ಲ, ಅದನ್ನ ಕೆಲವರು ತಿರ್ಚಿದ್ದಾರೆ ಅನ್ನೋದು ಅವರ ಆರೋಪ. ಅಲ್ಲದೆ ಎಫ್ಎಸ್ಎಲ್ ವರದಿ ಇನ್ನೂ ಕೂಡ ಬಂದಿಲ್ಲ ಅಂತ ಅವರು ವಾದ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಫೇಕ್ ಸುದ್ದಿಗಳ ಕಾರುಬಾರ್ ಜೋರಾಗಿದೆ. ದೇಶಪ್ರೇಮಿ ಆರ್ಎಸ್ಎಸ್ನಿಂದ ಮಾತ್ರ ಸಂವಿಧಾನ ಬದಲಾವಣೆ ಸಾಧ್ಯ ಅಂತ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಹೇಳಿದ್ದಾರೆ ಅನ್ನುವಂಥ ನಕಲಿ ಸುದ್ದಿ ಒಂದು ವೈರಲ್ ಆಗಿದೆ. ಇದಕ್ಕೆ ಬಾಲರಾಜು ಆಕ್ರೋಶ ಹೊರಹಾಕಿದ್ದಾರೆ. ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿದೆ. ಮಹಿಳಾ ರೆಸ್ಲರ್ಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಬಗ್ಗೆ ಮತ್ತಷ್ಟು ತನಿಖೆ ನಡೆಸುವಂತೆ ಕೋರಿ ಆರೋಪಿ ಸಂಸದ ಬ್ರಿಜ್ಭೂಷಣ್ ದೆಹಲಿ ಕೋರ್ಟ್ ಮೊರೆ ಹೋಗಿದ್ದಾರೆ. ನನ್ನ ವಿರುದ್ಧದ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. 2022 ಸೆಪ್ಟೆಂಬರ್ 7ರಂದು ನಾನು ದೇಶದಲ್ಲೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬಾಗಲಕೋಟೆಯ 4 ಯುವತಿಯರು ಮೃತಪಟ್ಟಿದ್ದಾರೆ. ಖಾಸಗಿ ಬಸ್ಗೆ ಕ್ರೂಸರ್ ಡಿಕ್ಕಿ ಹೊಡೆದ ಪರಿಣಾಮ ವಧುವಿನ ತಂಗಿ ಸೇರಿ ಮದುವೆಗೆ ಹೋಗಿದ್ದ 4 ಸಾವನ್ನಪ್ಪಿದ್ದಾರೆ. ಪ್ರಯಾಣಿಕರು ಬಿಟ್ಟು ಹೋದ 8 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿಯನ್ನು ವಾಪಸ್ ನೀಡಿ ಆಟೋ ಚಾಲಕ ನಾಗರಾಜ್ ಮಾನವೀಯತೆಯನ್ನು ಮೆರೆದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ನಗರದ ಗೋಕುಲ್ ಬಸ್ ನಿಲ್ದಾಣದಿಂದ ಹೊಸೂರು ಬಸ್ ನಿಲ್ದಾಣದವರೆಗೆ 3 ಜನ ಪ್ರಯಾಣ ಮಾಡಿದ್ರು. ಇಳಿಯುವ ಭರದಲ್ಲಿ ತಂದಿದ್ದ ಬ್ಯಾಗ್ ಅನ್ನು ಆಟೋದಲ್ಲಿನೇ ಬಿಟ್ಟು ಹೋದ್ರು. ಇದೀಗ ಚಾಲಕರನ್ನ ಪೊಲೀಸರು ಅಭಿನಂದಿಸಿದ್ದಾರೆ. ಮಂಗಳವಾರ ಇಹಲೋಕ ತ್ಯಜಿಸಿದ ಹಿರಿಯ ನಟ ದ್ವಾರಕೀಶ್ ಅವರ 3ನೇ ದಿನದ ಕಾರ್ಯವನ್ನು ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಶ್ರೀರಂಗಪಟ್ಟಣದ ಸಂಗಮದಲ್ಲಿ ಇಂದು ಅಸ್ಥಿ ವಿಸರ್ಜನಾ ಕಾರ್ಯವನ್ನು ನೆರವೇರಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಜೀವ ಆಸ್ತಿಪಾಸ್ತಿ ಹಾನಿ ಜೊತೆಗೆ ಎಲ್ಲೆಂದರಲ್ಲಿ ಕಾಣಿಸಿಕೊಂಡು ಜನರಲ್ಲಿ ಭೀತಿ ಹುಟ್ಟಿಸಿದ ಕರಡಿ ಹೆಸರಿನ ಆನೆಯನ್ನ ಬೇಲೂರು ಬಳಿ ಸೆರೆ ಹಿಡಿಯಲಾಗಿದೆ. ಇಂದು ಬೆಳಗ್ಗೆಯಷ್ಟೇ ಈ ಕಾಡಾನೆ ಕಾಂಪೌಂಡ್ ಹಾರುವ ದೃಶ್ಯ ವೈರಲ್ ಆಗಿತ್ತು.